ಸಚಿವರು ಶಾಸಕರ ಫೋನ್ ಕದ್ದಾಲಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಗ್ಗೆ ಯಾರು ದೂರು ಕೊಟ್ಟಿಲ್ಲ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಸರ್ಕಾರ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಟ್ಯಾಪ್ ಮಾಡಬಹುದು, ನಾನು ಅಥವಾ ಸಿಎಂ ಆಗಲಿ ಬೇರೆ ಯಾರು ಕೂಡ ಹೇಳಿಲ್ಲ ಹೀಗಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫೋನ್ ಟ್ಯಾಪಿಂಗ್ಗೆ ಸಂಬಂಧಪಟ್ಟ ಹಾಗೆ ಆರ್ ಅಶೋಕ್ ಆರೋಪವನ್ನ ಮಾಡಿದ್ರು. ನನ್ನ ಹಾಗೆ ವಿಪಕ್ಷದವರ ಫೋನ್ಗಳು ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಕಂಪ್ಲೇಂಟ್ಸ್ ನಮಗೆ ಇಲ್ಲಿವರೆಗೂ ಬಂದಿಲ್ಲ. ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೆ ಕಂಪ್ಲೇಂಟ್ಸ್ ಬಂದರೆ ತಕ್ಷಣ ಅದಕ್ಕೆ ಆ್ಯಕ್ಟ್ ಮಾಡ್ತೀವಿ. ಇಲ್ಲಿವರೆಗೂ ಯಾವುದೇ ಕಂಪ್ಲೇಂಟ್ಸ್ ನಾನು ವೆರಿಫೈ ಮಾಡಿದೆ, ನೀವು ಹೇಳಿದ ಮೇಲೆ ಯಾವ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ಸ್ ಬಂದಿಲ್ಲ. ಬಂದರೆ ಅದನ್ನು ವೆರಿಫೈ ಮಾಡ್ತೀವಿ. ಅಂಥದ್ದೇನಾದರೂ ಕಂಡು ಬಂದರೆ ಅವ್ರ ಮೇಲೆ ಕದ್ದಾಲಿಕೆ ಮಾಡಿದ್ದಾರೆ ಅಂತ ಗೊತ್ತಾದರೆ ಅವ್ರ ಮೇಲೆ ಕ್ರಮ ತಗೊತೀವಿ. ಅಧಿಕೃತವಾಗಿ ಸರ್ಕಾರ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಅನೇಕ ಕಾರಣಕ್ಕೆ ಮಾಡ್ಬೋದು, ಆದರೆ ಅದು ಕಾರಣ ಇರುತ್ತೆ, ಅದಕ್ಕೆ ಸರ್ಕಾರ ಪರ್ಮಿಷನ್ ಕೊಡುತ್ತೆ. ಅಂಥದ್ದು ಯಾವುದಾದ್ರೂ ಇದ್ದರೆ ಅದನ್ನು ವೆರಿಫೈ ಮಾಡೋಣ. ಇಲ್ಲ, ನಾವ್ಯಾರು ಕೂಡ ಸಿ ಎಮ್ ಆಗಲಿ ನಾನಾಗಲಿ ಮತ್ತು ಯಾರೇ ಆಗಲಿ ನಮಗೆ ಇಲ್ಲ. ಆ್ಯಕ್ಚುಲಿ ನನಗೆ ಗೃಹ ಸಚಿವನಾಗೂ ಕೂಡ ನನಗೂ ಕೂಡ ಆಕ್ಸೆಸ್ ಇರೋಲ್ಲ, ಯಾರೂ ಕೊಟ್ಟಿಲ್ಲ. ಕೊಟ್ಟರೆ ನಾನು ಹೇಳಿದ್ನಲ್ಲ, ಇಮಿಡಿಯೇಟ್ಲಿ ವಿಲ್ ಆಕ್ಟ್ ಅಪಾನ್ ದಟ್. ಗಮನಿಸ್ತಾ ಇದ್ದೀರಲ್ಲ ಗೃಹ ಸಚಿವರ ಹೇಳಿಕೆಯನ್ನ. ಒಂದು ವೇಳೆ ಈ ರೀತಿಯಾಗಿ ಆಗಿದ್ದಲ್ಲಿ ಅಂತ ಹೇಳಿದ್ರೆ, ಈ ಫೋನ್ ಟ್ಯಾಪಿಂಗ್ ಎಲ್ಲ ಯಾರು ಮಾಡಬಹುದು ಅಂತ ಹೇಳಿದ್ರೆ ಅಧಿಕೃತವಾದಂತ ಒಂದು ಸಂಸ್ಥೆ ಅವ್ರುಗಳು ಮಾಡಬಹುದು. ಸಚಿವರು ಹಾಗೆ ಶಾಸಕರ ಫೋನ್ ಕದ್ದಾಲಿಕೆ ಆರೋಪದ ಬಗ್ಗೆ ಹೋಮ್ ಮಿನಿಸ್ಟರ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ.